ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಹೂ ಬಿಡುವ ಸಸ್ಯಗಳಲ್ಲಿ ಗಂಡು ಸಂತಾನೋತ್ಪತ್ತಿ ಭಾಗ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳು ಇರುತ್ತವೆ. ಗಂಡು ಸಂತಾನೋತ್ಪತ್ತಿ ಭಾಗವು ಕೇಸರನಳಿಕೆಗಳನ್ನು ಹೊಂದಿದ್ದು, ಕೇಸರಗಳಲ್ಲಿ ಗಂಡು ಲಿಂಗಾಣುಗಳಾದ ಪರಾಗರೇಣುಗಳು ಉತ್ಪತ್ತಿಯಾಗುತ್ತವೆ. ಹೆಣ್ಣು ಸಂತಾನೋತ್ಪತ್ತಿ ಭಾಗವು 3 ಭಾಗಗಳನ್ನು ಹೊಂದಿದ್ದು, ಅದನ್ನು ಶಲಾಕಾಗ್ರ, ಶಲಾಕಾನಳಿಕೆ ಮತ್ತು ಅಂಡಾಶಯ ಎನ್ನುವರು. ಅಂಡಾಶಯಗಳಲ್ಲಿ ಹೆಣ್ಣು ಲಿಂಗಾಣುಗಳಾದ ಅಂಡಾಣುಗಳು ಉತ್ಪತ್ತಿಯಾಗುತ್ತವೆ. ಒಂದು ಹೂವಿನ ಪರಾಗರೇಣು ಅದೇ ಹೂವಿನ ಶಲಾಕಾಗ್ರವನ್ನು ಸ್ಪರ್ಶಿಸಿದರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಎನ್ನುವರು. ಅದೇ ರೀತಿ ಒಂದು ಹೂವಿನ ಪರಾಗರೇಣು ಮತ್ತೊಂದು ಹೂವಿನ ಶಲಾಕಾಗ್ರವನ್ನು ಸ್ಪರ್ಶಿಸಿದರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಎನ್ನುವರು. ಪರಾಗರೇಣುಗಳು ಶಲಾಕಾಗ್ರವನ್ನು ಸ್ಪರ್ಶಿಸಿದ ನಂತರ ಅವು ಮೊಳಕೆಯೊಡೆಯಲು ಪ್ರಾರಂಭಿಸಿ ಶಲಾಕಾನಳಿಕೆಯ ಮೂಲಕ ಹಾಯ್ದು ಅಂಡಾಶಯವನ್ನು ತಲುಪುತ್ತವೆ. ಪರಾಗರೇಣುಗಳ ಕೋಶಕೇಂದ್ರಗಳು ಅಂಡಾಣುವಿನ ಕೋಶಕೇಂದ್ರದೊಂದಿಗೆ ಸಮ್ಮಿಲನ ಹೊಂದಿ ಯುಗ್ಮಜ ಉಂಟಾಗುತ್ತದೆ. ಈ ಯುಗ್ಮಜವು ಕಾಲಕ್ರಮೇಣವಾಗಿ ಬೆಳೆಯಲಾರಂಭಿಸಿ ಭ್ರೂಣವಾಗಿ ಪರಿವರ್ತನೆ ಹೊಂದುತ್ತದೆ. ನಂತರ ಅಂಡಾಶಯವು ಪೂರ್ಣ ಪಕ್ವಗೊಂಡ ನಂತರ ಅಂಡಾಶಯವನ್ನು ಹೊರತುಪಡಿಸಿ ಉಳಿದೆಲ್ಲ ಭಾಗಗಳು ಉದುರಿ ಹೋಗುತ್ತವೆ. ಈ ಅಂಡಾಶಯವು ಹಣ್ಣಾಗಿ ಪರಿವರ್ತನೆ ಹೊಂದುತ್ತದೆ. ಈ ಹಣ್ಣಿನಲ್ಲಿರುವಂತಹ ಅಂಡಾಣುಗಳು ಬೀಜಗಳಾಗಿ ಆ ಬೀಜಗಳಿಂದ ಮುಂದಿನ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತದೆ.